ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್ ಆ್ಯಂಡ್ ನಾನು ನಿಮ್ಮ ರೇವಣಗೌಡ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಮುಖ 10 ಪ್ರಚಲಿತ ವಿದ್ಯಮಾನಗಳ ಕುರಿತು ಡಿಸ್ಕಸ್ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇವೆ. ಇವತ್ತಿನಿಂದ ಅಚೀವರ್ಸ್ ಅಕಾಡೆಮಿ ವತಿಯಿಂದ ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ಈ 10 ಪ್ರಮುಖ ಪ್ರಚಲಿತ ಘಟನೆಗಳ ಒಂದು ಡಿಸ್ಕಷನ್ ಬಹಳ ಚುಟುಕಾಗಿ ನಡೆಯುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಸೊ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾ ಇದೆ. ಮೊದಲನೇ ಪ್ರಶ್ನೆ, ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಯಾವ ಬಾಹ್ಯಾಕಾಶ ಸಂಸ್ಥೆಯು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಓಕೆ, ಸೊ ಪ್ರಶ್ನೆ ಹೇಳುತ್ತೆ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ಯಾವ ಸಂಸ್ಥೆ ಉಡಾವಣೆ ಮಾಡಿದೆ ಅಂತ ಹೇಳಿ. ಇದನ್ನು ಉಡಾವಣೆ ಮಾಡಿರತಕ್ಕಂತಹದ್ದು ಅಮೆರಿಕಾದ ನಾಸಾ ಸಂಸ್ಥೆ. ಆ್ಯಂಡ್ ಇದಕ್ಕೆ ಈವನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಅವರ ಸಹಯೋಗ ಕೂಡ ಇದೆ. ಸೊ ಇವಾಗ ಪ್ರಶ್ನೆ ಬರ್ತಕ್ಕಂತಹದ್ದು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಅಂದರೆ ಏನು, ಅದರ ವಿಶೇಷತೆ ಅಂದರೆ ಏನು ಅಂತೇಳಿ. ಸೊ ನಾವೆಲ್ಲರೂ ಕೂಡ ಹಬಲ್ ಟೆಲಿಸ್ಕೋಪ್ ಬಗ್ಗೆ ಬಹಳಷ್ಟು ಕೇಳಿರ್ತೀವಿ, ಹಬಲ್ ದೂರದರ್ಶಕ. ಸೊ ಅದನ್ನು ರಿಪ್ಲೇಸ್ ಮಾಡುವಂತಹ ದೃಷ್ಟಿಯಿಂದ ಅಥವಾ ಅದರ ಒಂದು ಉತ್ತರಾಧಿಕಾರಿಯಾಗುವಂತಹ ದೃಷ್ಟಿಯಿಂದ ಈ ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕ ಅಥವಾ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ, ಅಂದರೆ ನಮ್ಮ ನಾಸಾ ಲಾಂಚ್ ಮಾಡ್ತಾ ಇದೆ. ಸೊ ಇಲ್ಲಿ ನೀವು ಒಂದು ವಿಷಯವನ್ನು ಗಮನಿಸಬೇಕು, ಬಾಹ್ಯಾಕಾಶ ಅಥವಾ ಸ್ಪೇಸ್ ಟೆಲಿಸ್ಕೋಪ್ ಅಂತ ಇದನ್ನು ಹೆಸರಿಸಲಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಯೂಶ್ವಲ್ ಆಗಿ ಟೆಲಿಸ್ಕೋಪ್ ಅಂತ ಹೇಳಿದ್ರೆ ನಾವು ಹ್ಯಾಂಡ್ ಹೆಲ್ಡ್ ಟೆಲಿಸ್ಕೋಪ್ ಬಗ್ಗೆ ಮಾತಾಡ್ತೀವಿ, ನಮ್ಮ ಕೈಯಲ್ಲಿರುತ್ತೆ ಇಲ್ಲ ಭೂಮಿಯ ಮೇಲಿರುತ್ತೆ. ಬಟ್ ಹಬಲ್ ಟೆಲಿಸ್ಕೋಪ್ ಇರಬಹುದು ಅಥವಾ ಈ ಜೇಮ್ಸ್ ವೆಬ್ ಇರಬಹುದು, ಇವುಗಳನ್ನು ನಾವು ಸ್ಪೇಸಲ್ಲಿ ಇಟ್ಟಿರ್ತೇವೆ, ಅಂದರೆ ನಮ್ಮ ಬಾಹ್ಯಾಕಾಶದಲ್ಲಿ ಅವು ಕಕ್ಷೆಯಲ್ಲಿ ತಿರುಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ನೀವು ಹಬಲ್ ಟೆಲಿಸ್ಕೋಪ್ ನೋಡ್ತಾ ಹೋಗ್ತೀರಾ ಅಂದರೆ ಅದು ಸುಮಾರು 570 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಆರ್ಬಿಟ್ ಅಥವಾ ನಾವೇನು ಕಕ್ಷೆ ಅಂತ ಕರಿತೀವಿ, ಅಲ್ಲಿ ಅದು ಭೂಮಿಯನ್ನು ಸುತ್ತಾ ಇರುತ್ತೆ. ಅದೇ ನೀವು ಜೇಮ್ಸ್ ವೆಬ್ ಬಾಹ್ಯಾಕಾಶ ದೂರದರ್ಶಕವನ್ನು ನೋಡ್ತೀರಾ ಅಂತ ಹೇಳಿದ್ರೆ ಇದು ಸುಮಾರು 5 ಮಿಲಿಯನ್ ಕಿಲೋಮೀಟರ್ನಷ್ಟು ಎತ್ತರದಲ್ಲಿ, ಅಂದರೆ 50 ಲ್ಯಾಕ್ ಕಿಲೋಮೀಟರ್ಸ್ನಷ್ಟು ಎತ್ತರದಲ್ಲಿ ಇದು ಸ್ಥಾಪಿತ ಆಗಿರುತ್ತೆ. ಆ್ಯಂಡ್ ಇದು ಹಬಲ್ ಟೆಲಿಸ್ಕೋಪ್ಗೆ ಕಂಪೇರ್ ಮಾಡಿದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರುತ್ತೆ. ಇದು ಬಹುಶಃ ಈ ಒಂದು ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಲಾಂಚ್ ಆದಮೇಲೆ ನಾವು ಹಲವಾರು ನಮ್ಮ ಕೌತುಕಗಳು, ನಮ್ಮ ಬಾಹ್ಯಾಕಾಶದ ಬಗ್ಗೆ ಇರಬಹುದು, ಭೂಮಿಯ ಉಗಮ ಇರಬಹುದು, ಸಾಕಷ್ಟು ಕೌತುಕಗಳನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಂತಹ ಪಾಸಿಬಿಲಿಟಿ ಕೂಡ ಇದೆ. ಹಾಗಾಗಿ ಇದು ಬಹಳಷ್ಟು ನ್ಯೂಸನ್ನು ಕ್ರಿಯೇಟ್ ಮಾಡಿರತಕ್ಕಂಥದ್ದು. ಸ್ನೇಹಿತರೆ, ಜೇಮ್ಸ್ ವೆಬ್ ಬಾಹ್ಯಾಕಾಶದ ಬಗ್ಗೆ ತಿಳ್ಕೊಂಡ್ವಿ. ಇದೀಗ ಎರಡನೇ ಪ್ರಶ್ನೆಗೆ ಹೋಗೋಣ. ಖಂಡಾಂತರ ಕ್ಷಿಪಣಿ ಅಗ್ನಿ ಪ್ರೈಮ್ ಪರೀಕ್ಷಾರ್ಥ ಉಡಾವಣೆಯನ್ನು ಯಾವ ಸಂಸ್ಥೆ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಕೂಲ್. ಸೊ ಇತ್ತೀಚೆಗಷ್ಟೇ ಬಹಳ ಒಂದು ಪ್ರಮುಖವಾದಂತಹ ಸುದ್ದಿ ನಮ್ಮ ರಕ್ಷಣಾ ವಲಯದಿಂದ ಬಂದಿತ್ತು. ಅದೇನಪ್ಪ ಅಂತ ಹೇಳಿದ್ರೆ ಅಗ್ನಿ ಪಿ, ಅಲ್ಲಿ ಪಿ ಅಂತ ಹೇಳಿದ್ರೆ ಪ್ರೈಮ್ ಅಂತ ಹೇಳಿ. ಸೊ ಅಗ್ನಿ ಪ್ರೈಮ್ ಅನ್ನುವಂಥ ಒಂದು ಹೊಸ ಕ್ಷಿಪಣಿ ಮಿಸೈಲ್ ಬಗ್ಗೆ ಸಾಕಷ್ಟು ಸುದ್ದಿ ಬಂದಿತ್ತು. ಬಿಕಾಸ್ ಈ ಒಂದು ಪರ್ಟಿಕ್ಯುಲರ್ ಮಿಸೈಲನ್ನು ನಮ್ಮ DRDO, ನಾವೇನು ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅಂದರೆ ನಮ್ಮ ರಕ್ಷಣಾ ಪಡೆಗೆ ಬೇಕಾಗಿರತಕ್ಕಂತಹ ಎಲ್ಲ ಒಂದು ಅಮ್ಯುನಿಷನ್ ಇರಬಹುದು, ಆರ್ಮ್ಸ್ ಇರಬಹುದು, ಶಸ್ತ್ರಾಸ್ತ್ರಗಳಿರಬಹುದು, ಅವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂತಹ ಸಂಸ್ಥೆ ಏನಿದೆ ಅವರು ಈ ಅಗ್ನಿ ಪ್ರೈಮ್ ಅನ್ನುವಂತಹ ಒಂದು ಅಡ್ವಾನ್ಸ್ಡ್ ಮಿಸೈಲನ್ನು ರೆಡಿ ಮಾಡಿದ್ದಾರೆ. ಸೊ ಇದರ ಸ್ವಲ್ಪ ವಿಶೇಷತೆಗಳು ಗೊತ್ತಿರಬೇಕಾಗುತ್ತೆ. ಹಿಂದೆ ಕೂಡ ಪ್ರಶ್ನೆಗಳು ಉಂಟಾಗಿದ್ದಾವೆ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಬೇಸಿಕಲಿ ಅಗ್ನಿ ಪ್ರೈಮ್ ಅಂತ ಹೇಳಿದ್ರೆ ಇದು ಸುಮಾರು 1000ದಿಂದ 2000 ಕಿಲೋಮೀಟರ್ನಷ್ಟು ವ್ಯಾಪ್ತಿಯನ್ನು ಕವರ್ ಮಾಡುವಂತಹ ಒಂದು ಕೆಪಾಸಿಟಿನ ಹೊಂದಿದೆ. ಅಂದರೆ ಅದರ ಒಂದು ರೇಂಜ್ 1000 to 2000 ಕಿಲೋಮೀಟರ್. ಇದು ಆಲ್ರೆಡಿ ಪ್ರಶ್ನೆ ಆಗಿರೋದ್ರಿಂದ ನಿಮಗೆ ಬಹಳ ಪ್ರಮುಖವಾಗುತ್ತೆ. ಜೊತೆಗೆ ಇದನ್ನು ಕ್ಯಾನಿಸ್ಟರೈಸ್ಡ್ ಮಿಸೈಲ್ ಅಂತ ಕೂಡ ಕರಿತೀವಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಈ ಕ್ಯಾನಿಸ್ಟರೈಸ್ಡ್ ಅನ್ನುವಂತಹ ಪದದ ಅರ್ಥವನ್ನು ಕಲ್ತ್ಕೋಬೇಕಾಗುತ್ತೆ. ಬೇಸಿಕಲಿ ಕ್ಯಾನಿಸ್ಟರೈಸ್ ಅಂತ ಹೇಳಿದ್ರೆ ಒಂದು ಕ್ಯಾನ್ ರೂಪದಲ್ಲಿ, ಅಂದರೆ ಒಂದು ಕವರೇಜ್ ಇರುತ್ತೆ, ಅದರಲ್ಲಿ ಈ ಮಿಸೈಲ್ ಆಲ್ರೆಡಿ ಹಾಕಿಟ್ಟಿರ್ತಾರೆ. ಸೊ ಪರೀಕ್ಷೆಯಲ್ಲಿ ಕೇಳಬಹುದು ಕ್ಯಾನಿಸ್ಟರೈಸ್ಡ್ ಮಿಸೈಲ್ನ ಅಡ್ವಾಂಟೇಜಸ್ ಏನು, ಅದರ ಉಪಯೋಗಗಳೇನು ಅಂತ ಕೇಳಬಹುದು. ಬೇಸಿಕಲಿ ಕ್ಯಾನಿಸ್ಟರೈಸ್ಡ್ ಫಾರ್ಮಲ್ಲಿ ಒಂದು ಮಿಸೈಲ್ ಇತ್ತು ಅಂತ ಹೇಳಿದ್ರೆ, ಅಂದರೆ ಕ್ಯಾನ್ ರೂಪದಲ್ಲಿ ಅದನ್ನು ರೆಡಿ ಮಾಡಿದ್ರು ಅಂತ ಹೇಳಿದ್ರೆ ಅದನ್ನು ಸಾಗಾಟ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ, ಬಹಳ ಸೇಫ್ ಆಗಿ ಬಹಳ ಕ್ವಿಕ್ ಆಗಿ ಸಾಗಾಟ ಮಾಡ್ಬೋದು. ಅದರ ಜೊತೆಗೆ ಅದನ್ನು ಡಿಪ್ಲಾಯ್ ಮಾಡಬೇಕಾದ್ರೆ, ಅಂದರೆ ಯುದ್ಧ ಭೂಮಿಯಲ್ಲಿ ಒಂದು ಮಿಸೈಲ್ ಲಾಂಚ್ ಮಾಡಲಿಕ್ಕೆ ನಮ್ಮ ಬಳಿ ಬಹಳ ಕಡಿಮೆ ಸಮಯ ಇರುತ್ತೆ. ಸೊ ಬಹಳ ವೇಗವಾಗಿ ಇದನ್ನು ಲಾಂಚ್ ಮಾಡಬಹುದು ವಿತೌಟ್ ಎನಿ ಅರೇಂಜ್ಮೆಂಟ್ಸ್. ಹಾಗಾಗಿ ಈ ಕ್ಯಾನಿಸ್ಟರೈಸ್ಡ್ ಮಿಸೈಲ್ ಬಹಳ ಪ್ರಮುಖವಾಗುತ್ತೆ. ಸೊ ಅಗ್ನಿ ಪ್ರೈಮ್ ನಮ್ಮ ಭಾರತೀಯ ಸೇನೆಯ ಬತ್ತಳಿಕೆಯ ಒಂದು ಹೊಸ ಅಸ್ತ್ರ ಅಂತಲೇ ನಾವು ಕರಿಬಹುದಾಗುತ್ತೆ. ಆ್ಯಂಡ್ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ಇದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಪ್ರೋಗ್ರಾಮ್ನ ಒಂದು ಭಾಗ ಕೂಡ ಆಗಿದೆ. ಆ್ಯಂಡ್ ಅಗ್ನಿ ಪಿ ಅಂತ ಹೇಳಿದ್ರೆ ಇಟ್ಸ್ ಅಡ್ವಾನ್ಸ್ಡ್ ಒಂದು ಮಿಸೈಲ್. ಬಟ್ ಇದೇ ಸೀರೀಸ್ನಲ್ಲಿ ನಿಮಗೆ ಅಗ್ನಿ 1 ಹಿಡಿದ್ಬಿಟ್ಟು ಅಗ್ನಿ 5 ಬರುತ್ತೆ. ಭಾಳ ಬಾರಿ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಇವತ್ತಿನ ಒಂದು ಸನ್ನಿವೇಶದಲ್ಲಿ ಭಾರತ ದೇಶದ ಬಳಿ ಇರತಕ್ಕಂತಹ ಅತ್ಯಂತ ದೂರ ಸಂಚರಿಸತಕ್ಕಂತಹ ಮಿಸೈಲ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ನನ್ ಅದರ್ ದೆನ್ ಅಗ್ನಿ 5. ಅಗ್ನಿ 5 ಸುಮಾರು 5000ಕ್ಕೂ ಹೆಚ್ಚು ಕಿಲೋಮೀಟರ್ನಷ್ಟು ರೇಂಜನ್ನು ಹೊಂದಿರತಕ್ಕಂತಹದ್ದು. ಬಟ್ ಅದೇ ಅಗ್ನಿ ಪಿ ಅಂತ ಹೇಳಿದ್ರೆ 1000 to 2000 ಮತ್ತು ಕ್ಯಾನಿಸ್ಟರೈಸ್ ಮಿಸೈಲ್ ಅಂತಕ್ಕಂತಹದ್ದು ಇದರ ಒಂದು ಹೆಗ್ಗಳಿಕೆ ಆಗಿರ್ತಕ್ಕಂಥದ್ದು. ಅದೇ ರೀತಿ DRDOನ ಪ್ರಸಕ್ತ ಮುಖ್ಯಸ್ಥರು ಬಂದ್ಬಿಟ್ಟು ಸತೀಶ್ ರೆಡ್ಡಿ ಅವರಿದ್ದಾರೆ. ಅದೇ ರೀತಿ ಅದರ ಒಂದು ಕೇಂದ್ರ ಕಚೇರಿ ನಿಮಗೆ ನವದೆಹಲಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ನಮ್ಮ ಭಾರತದ ಹೆಮ್ಮೆ ಆಗಿರುವಂತಹ ಅಗ್ನಿ ಪ್ರೈಮ್ ಬಗ್ಗೆ ತಿಳ್ಕೊಂಡ್ವಿ. ಇದೀಗ ಮೂರನೇ ಪ್ರಶ್ನೆ, 2020-22 ಕೆಳದಿ ಉತ್ಸವ ಎಲ್ಲಿ ನಡೆಯಲಿದೆ?
ಸೊ ಕೆಳದಿ ಉತ್ಸವ ಅಂತ ಕೇಳಿದ್ರು ಅಂತ ಹೇಳಿದ್ರೆ ಕೆಳದಿ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಬಹಳ ಪ್ರಮುಖವಾಗಿ ಗೊತ್ತಿರಬೇಕಾಗುತ್ತೆ. ಬಿಕಾಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಉತ್ಸವಗಳನ್ನು ಆಯಾ ಲೊಕ್ಯಾಲಿಟಿಗೆ ತಕ್ಕಂತೆ ಅಲ್ಲಿನ ವಿಶೇಷತೆಗಳನ್ನು ಸೆಲೆಬ್ರೇಟ್ ಮಾಡಲಿಕ್ಕೆ ಬೇರೆ ಬೇರೆ ಉತ್ಸವಗಳನ್ನು ನಾವು ಆಚರಿಸ್ತೀವಿ. ಸೊ ಕೆಳದಿ ಉತ್ಸವವನ್ನು ಖಂಡಿತವಾಗಿ ಕೆಳದಿಯಲ್ಲಿ ನಾವು ಆಚರಿಸ್ತೀವಿ. ಕೆಳದಿ ಬಂದ್ಬಿಟ್ಟು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಕಾಣಿಸ್ಕೊಳ್ಳುತ್ತೆ. ಕೆಳದಿ ಚೆನ್ನಮ್ಮ ಯಾವ ರೀತಿ ಉತ್ತರ ಕರ್ನಾಟಕ ಮುಂಬೈ ಕರ್ನಾಟಕ ಭಾಗದವರಿಗೆ ಕಿತ್ತೂರಾಣಿ ಚೆನ್ನಮ್ಮ ಬಹಳ ಫೇಮಸ್ ಆಗಿರ್ತಾರೋ, ಅದೇ ರೀತಿ ನಮ್ಮ ಮಲೆನಾಡು ಭಾಗದಲ್ಲಿ ವೀರ ವನಿತೆಯಾಗಿರ್ತಕ್ಕಂತಹ ಕೆಳದಿ ಚೆನ್ನಮ್ಮ ಅವರು ಕೂಡ ಬಹಳ ಪ್ರಸಿದ್ಧರಾಗಿದ್ದಾರೆ. ಆ್ಯಂಡ್ ನೀವು ನೋಡಬಹುದು, ಇವರು ಔರಂಗಜೇಬನ ವಿರುದ್ಧನೇ ಹೋರಾಡಿದ್ರು. ಮುಘಲ್ ಸಾಮ್ರಾಟ್ ಆಗಿದ್ದಂತಹ ಔರಂಗಜೇಬನ ವಿರುದ್ಧ ಹೋರಾಡಿ ಶಿವಾಜಿಯ ಮಗ ರಾಜಾರಾಮ್ ಅವರನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಕೆಳದಿ ಚೆನ್ನಮ್ಮ ಅವರು ಮಾಡಿದ್ರು. ಸೊ ಕೆಳದಿ ಚೆನ್ನಮ್ಮ ಅವರ ಒಂದು ಸವಿನೆನಪಿಗಾಗಿ ಕೆಳದಿಯಲ್ಲಿ ಈ ಒಂದು ಉತ್ಸವವನ್ನು ಆಯೋಜಿಸಲಾಗುತ್ತೆ. ಆ್ಯಂಡ್ 350 ವರ್ಷ 27 ಫೆಬ್ರವರಿ 2022ರಲ್ಲಿ ಆ ಒಂದು ರಾಣಿ ಅವರ ಒಂದು ಪಟ್ಟಾಭಿಷೇಕ ಆಗಿಬಿಟ್ಟು ಸುಮಾರು 350 ವರ್ಷಗಳಾಗುತ್ತೆ. ಹಾಗಾಗಿ ಅದರ ಸವಿನೆನಪಿಗಾಗಿ ಕೆಳದಿಯಲ್ಲಿ ಅಂದರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಈ ಕೆಳದಿ ಉತ್ಸವವನ್ನು ಆಚರಿಸಲಾಗ್ತಾ ಇದೆ. ಆ್ಯಂಡ್ ಅದೇ ರೀತಿ ಕೆಳಭಾಗದಲ್ಲಿ ಒಂದಷ್ಟು ಪ್ರಮುಖ ಉತ್ಸವಗಳು ಕಾಣಿಸ್ಕೊಳ್ತಾ ಇದ್ದಾವೆ, ಬಹಳ ಬಾರಿ ಪರೀಕ್ಷೆಗಳಿಗೆ ಕೇಳಬಹುದು. ಅದೇ ರೀತಿ ಕಿತ್ತೂರು ಉತ್ಸವ ಕಾಣಿಸ್ಕೊಳ್ತಾ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ತಕ್ಕಂತಹದ್ದು. ಅದೇ ರೀತಿ ರನ್ನ ಉತ್ಸವ ಅಂತ ಹೇಳಿದ್ರೆ ಮುಧೋಳ್ನಲ್ಲಿ ಬಹಳ ಪ್ರಸಿದ್ಧಿಯಾಗಿರ್ತಕ್ಕಂಥ ಒಂದು ಉತ್ಸವ. ಅದೇ ರೀತಿ ಬಳ್ಳಾರಿ, ಅದನ್ನ ಇವಾಗ ವಿಜಯನಗರ ಅಂತ ಕರಿಬೇಕಾಗುತ್ತೆ, 31ನೇ ಜಿಲ್ಲೆ ಆಗಿಬಿಟ್ಟು ವಿಜಯನಗರ ಕೂಡ ಹೊರಹೊಮ್ಮಿದೆ. ಸೊ ಹಂಪಿ ಉತ್ಸವನ ಬಳ್ಳಾರಿಯಲ್ಲಿ ಅಥವಾ ಪ್ರಸಕ್ತವಾಗಿ ವಿಜಯನಗರದಲ್ಲಿ ನಾವು ಆಚರಿಸ್ತೀವಿ. ಅದೇ ರೀತಿ ವಿಜಯಪುರದಲ್ಲಿ ನವರಸಪುರ ಉತ್ಸವವನ್ನು ಆಚರಿಸಲಾಗುತ್ತೆ. ಸಿಮಿಲರ್ಲಿ ಮೈಸೂರಿನಲ್ಲಿ ದಸರಾ, ಅದೇ ರೀತಿ ಗದಗ್ನಲ್ಲಿ ಲಕ್ಕುಂಡಿ ಉತ್ಸವವನ್ನು ಕೂಡ ಆಚರಿಸಲಾಗುತ್ತೆ. ಇನ್ನು ಬಹಳಷ್ಟು ಉತ್ಸವಗಳು ಬರುತ್ತೆ. ಶಿವಮೊಗ್ಗ ನಗರದಲ್ಲಿ ಸಹ್ಯಾದ್ರಿ ಉತ್ಸವವನ್ನು ಆಯೋಜಿಸಲಾಗುತ್ತೆ. ಸೊ ಇವೆಲ್ಲವೂ ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುತ್ತೆ. ಅದೇ ರೀತಿ ಮುಂದಿನ ಪ್ರಶ್ನೆ ಕಾಣಿಸ್ಕೊಳ್ತಾ ಇದೆ. ಸ್ನೇಹಿತರೆ, 4ನೇ ಪ್ರಶ್ನೆ ಏನಂತ ಅಂದರೆ 1962 ಸಹಾಯವಾಣಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಪರೀಕ್ಷೆಯಲ್ಲಿ ಬಹಳ ಬಾರಿ ಕೇಳ್ತಾ ಇರ್ತಾರೆ. ಹೊಸ ಹೆಲ್ಪ್ ಲೈನ್ಸ್, ನಾವೇನು ಸಹಾಯವಾಣಿ ಅಂತ ಕರಿತೀವಿ, ಅವುಗಳ ಬಗ್ಗೆ ಪ್ರಶ್ನೆಗಳು ಉಂಟಾಗ್ತಾ ಇರ್ತವೆ. ಸೊ ಇಲ್ಲಿ 1962 ಅಂತಕ್ಕಂತಹದ್ದು 1962 ಅಂತಕ್ಕಂತಹದ್ದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹೆಲ್ಪ್ ಲೈನ್ ಅಪ್ಪ ಅಂತ ಹೇಳಿದ್ರೆ ಪಶುಗಳಿಗೆ ಸಂಬಂಧಪಟ್ಟಂಗೆ. ನಿಮಗೆಲ್ಲ ಗೊತ್ತು, ಪ್ರಸಕ್ತವಾಗಿ ಪಶುಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಅಷ್ಟೊಂದು ಸೂಕ್ತವಾದಂತಹ ಒಂದಷ್ಟು ಫೆಸಿಲಿಟೀಸ್ ನಮ್ಮ ದೇಶದಲ್ಲಿ ಕಡಿಮೆ ಇರತಕ್ಕಂತಹದ್ದು. ಯಾವುದೋ ಒಂದು ಹಾಲು ಕೊಡ್ತಕ್ಕಂಥ ಹಸು ಇರಬಹುದು, ಒಂದು ಬೀದಿಯಲ್ಲಿ ಇರತಕ್ಕಂತಹ ನಾಯಿ ಇರಬಹುದು, ಅಥವಾ ಬೇರೆ ಬೇರೆ ಕುದುರೆಗಳಿರಬಹುದು. ಅವುಗಳು ಬೀದಿಯಲ್ಲಿ ಅಪಘಾತ ಉಂಟಾದಾಗ ಆರೋಗ್ಯದ ಸಮಸ್ಯೆ ಎದುರಿಸಬೇಕಾದ್ರೆ ಸೂಕ್ತವಾದಂತಹ ಚಿಕಿತ್ಸೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ಏನು ಪಶುಸಂಗೋಪನಾ ಇಲಾಖೆ ಬರುತ್ತೆ, ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ ಬರುತ್ತೆ, ಅವರು ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ನೀವು 108 ಕಾಲ್ ಮಾಡಿದ್ರೆ, 108 ಕಾಲ್ ಮಾಡಿದ್ರೆ ಮನುಷ್ಯರನ್ನ ಕರ್ಕೊಂಡು ಹೋಗ್ತಕ್ಕಂಥ ಆಂಬುಲೆನ್ಸ್ ಬರುತ್ತೆ. ಅದೇ ರೀತಿ 1962ಗೆ ನೀವು ಕಾಲ್ ಮಾಡಿದ್ರೆ ಪ್ರಾಣಿಗಳನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡ್ತಕ್ಕಂತಹ ಆಂಬುಲೆನ್ಸ್ ಬರುತ್ತೆ. ಸೊ 1962 ಸಹಾಯವಾಣಿ ಅಂತ ಹೇಳಿದ್ರೆ ಪ್ರಾಣಿಗಳ ಚಿಕಿತ್ಸೆ ನೀಡ್ತಕ್ಕಂಥ ಒಂದು ಆಂಬುಲೆನ್ಸ್ನ ಹೆಲ್ಪ್ಲೈನ್ ನಂಬರ್ ಆಗಿರುತ್ತೆ. ಆ್ಯಂಡ್ ಪ್ರಸಕ್ತವಾಗಿ ನಿಮಗೆ ಗೊತ್ತಿರೋ ರೀತಿ ಪ್ರಭು ಚವ್ಹಾಣ್ ಅವರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಅನಿಮಲ್ ಹಸ್ಬೆಂಡ್ರಿ ಅಥವಾ ಪಶುಸಂಗೋಪನಾ ಮಂತ್ರಿ ಆಗಿದ್ದಾರೆ. ಸೊ ಇದು ಮೊಟ್ಟ ಮೊದಲಿಗೆ ಮೈಸೂರಿನಲ್ಲಿ ಪ್ರಾರಂಭ ಮಾಡಲಾಗಿದೆ. ಹಂತವಾಗಿ ಇಡೀ ರಾಜ್ಯಕ್ಕೆ ಇದನ್ನು ನಾವು ಸ್ಪ್ರೆಡ್ ಮಾಡ್ತಾ ಹೋಗಲಾಗುತ್ತೆ. ಸ್ನೇಹಿತರೆ, ಪಶು ಸಂಜೀವಿನಿ ಬಗ್ಗೆ ತಿಳ್ಕೊಂಡ್ವಿ. ಇದೀಗ 5ನೇ ಪ್ರಶ್ನೆಗೆ ಹೋಗೋಣ. ಭಾರತದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಈ ಕೆಳಗಿನ ಯಾವುವು ಜೀವ ವೈವಿಧ್ಯ ಹಾಟ್ಸ್ಪಾಟ್ಗಳಾಗಿವೆ? ಸೊ ಹಾಟ್ಸ್ಪಾಟ್ ಅಂತಕ್ಕಂತಹದ್ದು ನಮ್ಮ ಎನ್ವಿರಾನ್ಮೆಂಟ್ ದೃಷ್ಟಿಯಿಂದ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಮುಖವಾದಂತಹ ಒಂದು ರೋಲನ್ನು ಪ್ಲೇ ಮಾಡುತ್ತೆ. ಇಲ್ಲಿ ಹಾಟ್ಸ್ಪಾಟ್ಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ನಿಮಗೆಲ್ಲ ಒಂದು ವಿಷಯ ಗೊತ್ತಿರಬೇಕು, ಭಾರತ ದೇಶದಲ್ಲಿ ಸುಮಾರು 4 ಹಾಟ್ಸ್ಪಾಟ್ಗಳು ಕಾಣಿಸ್ಕೊಳ್ಳುತ್ತೆ. ಅದನ್ನು ನಾವು ಜೀವ ವೈವಿಧ್ಯ ಹಾಟ್ಸ್ಪಾಟ್ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಬಂದ್ಬಿಟ್ರೆ ಅದನ್ನು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಂತ ಕರಿತೀವಿ. ಹೆಸರೇ ಹೇಳೋ ರೀತಿ ಇವುಗಳನ್ನ ಬಿಸಿ ತಾಣಗಳು ಅಂತ ಕರಿತೀವಿ. ಸೊ ಬಿಸಿ ತಾಣಗಳು ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಸಾಕಷ್ಟು ಸಮೃದ್ಧವಾದಂತಹ ಒಂದು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಇರಬೇಕಾಗುತ್ತೆ, ಸಾಕಷ್ಟು ಜೀವ ವೈವಿಧ್ಯತೆ ಇರಬೇಕಾಗುತ್ತೆ, ಮತ್ತು ಅದು ತನ್ನ ಒಂದು ಪರಿಣಾಮವನ್ನು ಇಡೀ ಪ್ರಪಂಚದ ಮೇಲೆ ಬೀರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಏನು ಹಾಟ್ಸ್ಪಾಟ್ಗಳಿದ್ದಾವೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ, ಅಲ್ಲಿ ಏನಾದರೂ ಹಾನಿಗೀಡಾಯಿತು ಅಂತ ಹೇಳಿದ್ರೆ ಅದರ ಒಂದು ಎಫೆಕ್ಟ್, ಅದರ ಒಂದು ಪರಿಣಾಮ ಇಡೀ ಪ್ರಪಂಚದ ಪರಿಸರದ ಮೇಲೆ ಬೀರದಂಗಾಗುತ್ತೆ. ಸೊ ಭಾರತ ದೇಶದಲ್ಲಿ ಇರತಕ್ಕಂತಹ 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಜೀವ ವೈವಿಧ್ಯ ಬಿಸಿ ತಾಣಗಳು ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಕಾಣಿಸ್ಕೊಳ್ತಾ ಇದೆ. 4 ಆಪ್ಷನ್ ಇದೆ ಇಲ್ಲಿ. ಆಲ್ ದ ಎಬೋ 4 ಕೂಡ ಸರಿಯಾಗುತ್ತೆ. ಮೊದಲನೇದಾಗಿ ಹಿಮಾಲಯಾಸ್ ಕಾಣಿಸ್ಕೊಳ್ತಾ ಇದೆ. ಅದಾದಮೇಲೆ ಪಶ್ಚಿಮ ಘಟ್ಟಗಳು, ನಮ್ಮ ವೆಸ್ಟರ್ನ್ ಘಾಟ್ಸ್, ಸಿಮಿಲರ್ಲಿ ಇಂಡೋ ಬರ್ಮಾ ಪ್ರದೇಶ ಮತ್ತು ಸುಂಡಾಲ್ಯಾಂಡ್ ಅಂತೇಳಿ. ಇಲ್ಲಿ ಹಿಮಾಲಯಸ್ ಮತ್ತು ಪಶ್ಚಿಮ ಘಟ್ಟ ಈಸಿಯಾಗಿ ಅವರು ಅರ್ಥ ಮಾಡ್ಕೊತಾರೆ. ಬಟ್ ಇಂಡೋ ಬರ್ಮಾ ಆ್ಯಂಡ್ ಸುಂಡಾಲ್ಯಾಂಡ್ ಕೆಲವರಿಗೆ ಕನ್ಫ್ಯೂಸ್ ಆಗಬಹುದು. ಅದಕ್ಕೋಸ್ಕರ ನಿಮಗೆ ಒಂದು ಮ್ಯಾಪನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ ಇವಾಗ. ಸೊ ಈ ಭಾಗದಲ್ಲಿ ಕಾಣಿಸ್ಕೊಳ್ತಾ ಇದೆ. ಸೊ ಮೇಲ್ಭಾಗದಲ್ಲಿ ಹಿಮಾಲಯ ಹೋಗ್ತಕ್ಕಂತಹ ಜಾಗದಲ್ಲಿ ನಿಮಗೇನು ಕೇಸರಿ ಬಣ್ಣದಲ್ಲಿ ಮಾರ್ಕ್ ಮಾಡಿದ್ದಾರೆ ಅದು ಹಿಮಾಲಯಾಸ್. ಸೊ ಅದು ಕೂಡ ಒನ್ ಆಫ್ ದಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇನ್ ಇಂಡಿಯಾ. ಅದಾದಮೇಲೆ ನಿಮಗೆ ಕೆಳಭಾಗದಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಪ್ರದೇಶದಲ್ಲಿ ಪರ್ಪಲ್ ಕಲರ್ನಲ್ಲಿ ಒಂದು ಮಾರ್ಕಿಂಗ್ ಕಾಣಿಸ್ಕೊಳ್ತಾ ಇದೆ. ಶ್ರೀಲಂಕಾ ಮತ್ತು ನಮ್ಮ ವೆಸ್ಟರ್ನ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಅದು ನಮ್ಮ ಪಶ್ಚಿಮ ಘಟ್ಟಗಳಾಗಿರುತ್ತೆ. ಅದೇ ರೀತಿ ನಮ್ಮ ಬಲಭಾಗದಲ್ಲಿ, ಪೂರ್ವ ಭಾಗದಲ್ಲಿ ನಿಮಗೇನು ಬಹಳ ದೊಡ್ಡದಾಗಿ ಒಂದು ರೆಡ್ ಕಲರ್ನಲ್ಲಿ, ಮೆರೂನ್ ಕಲರ್ನಲ್ಲಿ ಮಾರ್ಕಿಂಗ್ ಕಾಣಿಸ್ಕೊಳ್ತಾ ಇದೆ, ಅದು ಬಂದ್ಬಿಟ್ಟು ನಾವಾಗಲೇ ನೋಡಿದ್ವಿ ಇಂಡೋ ಬರ್ಮಾ ಪ್ರದೇಶ.
ಬರ್ಮಾ ಅಂತ ಹೇಳಿದ್ರೆ ಇವತ್ತಿನ ಮಯನ್ಮಾರ್ ದೇಶ, ಅದರ ಹಳೆಯ ಹೆಸರು ಬರ್ಮಾ ಅಂತ ಕರಿತೀವಿ. ಸೊ ಆ ಇಂಡಿಯಾ ಮತ್ತು ಬರ್ಮಾ ಪ್ರದೇಶವನ್ನು ಒಳಗೊಂಡಂತೆ ನಮ್ಮ ಭಾರತದ ಈಶಾನ್ಯ ಭಾರತ ಜೊತೆಗೆ ಬರ್ಮಾ, ಅಲ್ಲಿ ಮಯನ್ಮಾರ್ ಇರಬಹುದು, ಥೈಲ್ಯಾಂಡ್ ಇರಬಹುದು, ಲಾವೋಸ್ ಇರಬಹುದು, ವಿಯೆಟ್ನಾಂ ಇರಬಹುದು, ಹೀಗೆ ಬೇರೆ ಬೇರೆ ದೇಶಗಳು ಬರುತ್ತೆ. ಅವೆಲ್ಲವನ್ನ ಸೇರಿಸ್ಬಿಟ್ಟು ನಾವು ಇಂಡೋ ಬರ್ಮಾ ಪ್ರದೇಶ ಅಂತ ಕರಿತೀವಿ. ಅದು ಭಾರತದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಹಂಚಿಕೊಂಡಿರ್ತಕ್ಕಂಥದ್ದು. ನಿಮಗೆ ಸ್ಕ್ರೀನ್ನಲ್ಲಿ ಅದು ರೆಡ್ ಅಥವಾ ಮೆರೂನ್ ಕಲರಲ್ಲಿ ಕಾಣಿಸ್ಕೊಳ್ತಾ ಇದೆ. ಸಿಮಿಲರ್ಲಿ ಬಾಟಮಲ್ಲಿ ನೀವು ನೋಡ್ತಾ ಹೋದರೆ ಯೆಲ್ಲೋ ಕಲರಲ್ಲಿ ಒಂದು ಮಾರ್ಕಿಂಗ್ ಕಾಣಿಸ್ಕೊಳ್ತಾ ಇದೆ, ಅದು ನಿಮಗೆ ಸುಂಡಾಲ್ಯಾಂಡ್ ಅಂತ ಕರಿಬಹುದು. ಸುಂಡಾಲ್ಯಾಂಡ್ ಅಂತ ಹೇಳಿದ್ರೆ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೆ ಇಂಡೋನೇಷಿಯಾ ಮತ್ತು ಮಲೇಷಿಯಾಗಳು ಬರುತ್ತೆ. ಇಂಡೋನೇಷಿಯಾ ಇರಬಹುದು, ಮಲೇಷಿಯಾ ಇರಬಹುದು, ಅದೇ ರೀತಿ ಸಿಂಗಾಪುರ್ ಇರಬಹುದು. ಬಟ್ ಭಾರತ ದೇಶಕ್ಕೆ ಬಿಲಾಂಗ್ ಆಗ್ತಕ್ಕಂತಹ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಕೂಡ ಈ ಸುಂಡಾಲ್ಯಾಂಡ್ ಎನ್ನುವಂತಹ ಪ್ರದೇಶಕ್ಕೆ ಒಳಪಡ್ತವೆ. ಹಾಗಾಗಿ ಸುಂಡಾಲ್ಯಾಂಡ್ ಆ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಕೂಡ ಭಾರತದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ನಾವು ಪರಿಗಣಿಸಬಹುದಾಗುತ್ತೆ. ಸೊ ಈ 4 ಬಿಸಿ ತಾಣಗಳು ಬಹಳ ಪ್ರಮುಖವಾಗಿರುತ್ತೆ. ಮ್ಯಾಪಲ್ಲಿ ಮಾರ್ಕಿಂಗ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಕೂಡ ನಿಮಗಿರಬೇಕಾಗುತ್ತೆ. ಇದೀಗ 6ನೇ ಪ್ರಶ್ನೆ, ಉತ್ತಮ ಆಡಳಿತ ಸಪ್ತಾಹ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಓಕೆ, ಸೊ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಒಂದು ಸಪ್ತಾಹವನ್ನು, ಅಂದರೆ ವೀಕ್ ಅಂತ ಹೇಳಿ ಒಂದು ವಾರ, ಸಪ್ತಾಹ ಅಂದರೆ ಕನ್ನಡದಲ್ಲಿ ವಾರ ಅಂತ ಕರಿಬಹುದು. ಸೊ ಉತ್ತಮ ಆಡಳಿತ ಸಪ್ತಾಹ ಅಂತ ಹೇಳಿ ಪ್ರತಿ ವರ್ಷ ಆಯೋಜನೆ ಮಾಡ್ತಾರೆ. ಸೊ ಇದು ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿದೆಯಪ್ಪ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತು, ಮಾಜಿ ಪ್ರಧಾನಮಂತ್ರಿ ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಡಿಸೆಂಬರ್ 25ರಂದು ಜನಿಸಿರ್ತಾರೆ. ಸೊ ಅವರ ಜನ್ಮದಿನದ ಸವಿನೆನಪಿಗಾಗಿ, ಅವರ ಬರ್ತ್ ಆ್ಯನಿವರ್ಸರಿಯ ಒಂದು ಸವಿನೆನಪಿಗೋಸ್ಕರ ಡಿಸೆಂಬರ್ 25 ಪ್ರತಿ ವರ್ಷ ನಾವು ಉತ್ತಮ ಆಡಳಿತ ದಿನ, ಗುಡ್ ಗವರ್ನೆನ್ಸ್ ಡೇ ಅಂತ ಕರಿತೀವಿ. ಸೊ ಆ ಒಂದು ವೀಕನ್ನು ನಾವು ಉತ್ತಮ ಆಡಳಿತ ಸಪ್ತಾಹ ಅಥವಾ ಗುಡ್ ಗವರ್ನೆನ್ಸ್ ವೀಕ್ ಅಂತೇಳಿ ನಾವು ಕ್ಲಾಸಿಫೈ ಮಾಡಿದ್ದೇವೆ. ಸೊ ಪರೀಕ್ಷೆಯಲ್ಲಿ ಭಾಳ ಬಾರಿ ಕೇಳಿದ್ದಾರೆ, ಡಿಸೆಂಬರ್ 25 ಯಾವುದಕ್ಕೆ ಪ್ರಸಿದ್ಧಿ? ಅಫ್ಕೋರ್ಸ್ ಅವತ್ತಿನ ದಿನ ಕ್ರಿಸ್ಮಸ್ ಹಬ್ಬ ಕೂಡ ಇರುತ್ತೆ. ಅದರ ಜೊತೆಗೆ ಅವತ್ತಿನ ದಿನ ಅಟಲ್ ಬಿಹಾರಿ ವಾಜಪೇಯಿ ಅವರ, ಭಾರತದ ಮಾಜಿ ಪ್ರಧಾನಮಂತ್ರಿಗಳು, ಅವರ ಒಂದು ಬರ್ತ್ಡೇ, ಅಂದರೆ ಅವರ ಒಂದು ಜನ್ಮದಿನ ಕೂಡ ಆಗಿರುತ್ತೆ. ಸೊ ಅದರ ಅಂಗವಾಗಿ ಉತ್ತಮ ಆಡಳಿತ ದಿನ ಅಥವಾ ಗುಡ್ ಗವರ್ನೆನ್ಸ್ ಡೇನ ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಈ ಬಾರಿ ಕೂಡ ಅದು ನಿಮಗೆ ಕಾಣಿಸ್ಕೊಳ್ತಾ ಇದೆ. ಸ್ನೇಹಿತರೆ, ಉತ್ತಮ ಆಡಳಿತ ದಿನದ ಬಗ್ಗೆ ಒಂದು ಕಿರುನೋಟವನ್ನು ನೋಡಿದ್ವಿ. ಇದೀಗ 7ನೇ ಪ್ರಶ್ನೆ, ಇತ್ತೀಚೆಗೆ ರಕ್ಷಣಾ ವಿಷಯದ ಮೇಲಿನ ಸಂಸದೀಯ ಸ್ಥಾಯಿ ಸಮಿತಿ ಭಾರತೀಯ ನೌಕಾಪಡೆಗೆ ಎಷ್ಟು ಯುದ್ಧ ವಿಮಾನಗಳು ಬೇಕು ಅಂತ ಅಂದ್ಬಿಟ್ಟು ಸಲಹೆ ನೀಡಿದೆ. ಓಕೆ, ಸೊ ನೋಡಿ, ಇಲ್ಲಿ ನಿಮಗೆ ಸಂಸದೀಯ ಸ್ಥಾಯಿ ಸಮಿತಿ ಅಂತ ಕಾಣಿಸ್ಕೊಳ್ತಾ ಇದೆ. ಇದನ್ನು ನೀವು ಭಾರತೀಯ ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೂಡ ಲಿಂಕ್ ಮಾಡ್ಕೋಬಹುದು. ಪಾರ್ಲಿಮೆಂಟ್ರಿ ಸ್ಟ್ಯಾಂಡಿಂಗ್ ಕಮಿಟಿ, ಸಂಸದೀಯ ಸ್ಥಾಯಿ ಸಮಿತಿ ಅಂತ ಹೇಳಿ. ಸೊ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ನೀವು ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಓದ್ತೀರಾ ಅಂತ ಹೇಳಿದ್ರೆ, ಬೇರೆ ಬೇರೆ ಸೋರ್ಸಸ್ನ್ನು ಓದ್ತೀರಾ ಅಂತ ಹೇಳಿದ್ರೆ, ಸುಮಾರು 31 ಜನ ಸದಸ್ಯರನ್ನ ಒಳಗೊಂಡಂತಹ ಒಂದು ಸಮಿತಿ ಇದು. ಸೊ ಇದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಸ್ಟ್ಯಾಂಡಿಂಗ್ ಕಮಿಟಿ ಇರುತ್ತೆ. ಇಲ್ಲಿ ಮಾತಾಡಿರ್ತಕ್ಕಂತಹದ್ದು ರಕ್ಷಣಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಏನು ರಿಪೋರ್ಟ್ ಕೊಟ್ಟಿದೆ ಅಂತ ಹೇಳಿ. ಸೊ ಅವ್ರು ಏನು ರಿಪೋರ್ಟ್ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ, ಭಾರತ ದೇಶದ ಒಂದು ಸೆಕ್ಯೂರಿಟಿಗೆ, ನಮ್ಮ ದೇಶದ ಭದ್ರತೆಗೆ ಕನಿಷ್ಠ ಪಕ್ಷ 3 ಯುದ್ಧ ನೌಕೆಗಳನ್ನ ಹೊಂದತಕ್ಕಂತಹದ್ದು ಇಂಪಾರ್ಟೆಂಟ್ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಯುದ್ಧ ನೌಕೆ ಅಂತ ಹೇಳಿದ್ರೆ ಯಾವುದೋ ಮಾಮೂಲಿ ಶಿಪ್ ಅಂತಲ್ಲ, ಇದು ಯುದ್ಧ ವಿಮಾನ ವಾಹಕ ನೌಕೆ ಅಂತ ಹೇಳಿ. ನಾವು ಇಂಗ್ಲೀಷಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ. ಇದು ದೊಡ್ಡ ದೊಡ್ಡ ದೇಶಗಳ ಬಳಿ ಕೂಡ ಕೇವಲ ಬೆರಳೆಣಿಕೆಯಷ್ಟು ಯುದ್ಧ ನೌಕೆಗಳು, ಅಂದರೆ ಯುದ್ಧ ವಿಮಾನ ವಾಹಕ ನೌಕೆಗಳು ಮಾತ್ರ ಇರುತ್ತೆ. ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂತ ಕರಿತೀವಿ. ದಯವಿಟ್ಟು ಇದನ್ನು ಗಮನಿಸಬೇಕಾಗುತ್ತೆ. ನೌಕೆಗಳು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಬರುತ್ತೆ, ಬಟ್ ಇದು ವಿಮಾನ ವಾಹಕ ನೌಕೆಗಳು, ಯುದ್ಧ ವಿಮಾನ ವಾಹಕ ನೌಕೆಗಳು ಅಂತೇಳಿ. ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ನೌಕೆ ಮೇಲ್ಗಡೆ ಒಂದು 10-20 ವಿಮಾನಗಳನ್ನ ಇಟ್ಕೊಂಡು ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು. ಸೊ ಈ ರೀತಿ ಮಾಡೋದ್ರಿಂದ ಒಂದು ಬ್ಯಾಟಲನ್ನು ವಿನ್ ಆಗಲಿಕ್ಕೆ, ಒಂದು ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಕಷ್ಟು ಶಕ್ತಿ ನಮಗೆ ಸಿಗುತ್ತೆ ಅಂತೇಳಿ. ಸೊ ಇವ್ರು ಹೇಳಿರೋದು ಕೂಡ ಭಾಳ ಕರೆಕ್ಟ್ ಆಗಿದೆ. ಬಿಕಾಸ್ ಭಾರತ ದೇಶ 3 ಭಾಗಗಳಿಂದ, ಈ ಸಮುದ್ರಗಳಿಂದ ಸುತ್ತುವರೆದ್ಬಿಟ್ಟಿದೆ. ಕೆಳಭಾಗದಲ್ಲಿ ಹಿಂದೂ ಮಹಾಸಾಗರ ಇರಬಹುದು, ಅದೇ ರೀತಿ ಬೇ ಆಫ್ ಬೆಂಗಾಲ್ ಮತ್ತು ಅರಬ್ಬಿ ಸಮುದ್ರ. ಹಾಗಾಗಿ ಈ 3 ಸಮುದ್ರಗಳನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಬಳಿ 3 ವಿಮಾನ ವಾಹಕ ನೌಕೆಗಳು ಬೇಕಾಗುತ್ತೆ, 3 ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಬೇಕಾಗುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಪ್ರಸಕ್ತ ಸನ್ನಿವೇಶದಲ್ಲಿ ನಮ್ಮ ಬಳಿ ಕೇವಲ ಒಂದೇ ಒಂದು ಯುದ್ಧ ವಿಮಾನ ವಾಹಕ ನೌಕೆ ಇದೆ. ಅದು ಯಾವುದಪ್ಪ ಅಂತ ಹೇಳಿದ್ರೆ INS ವಿಕ್ರಮಾದಿತ್ಯ. INS ವಿಕ್ರಮಾದಿತ್ಯ ಅಂತ ಹೇಳಿದ್ರೆ ಅದನ್ನು ರಷ್ಯಾದಿಂದ ನಾವು ಪರ್ಚೇಸ್ ಮಾಡಿದ್ವಿ. ರಷ್ಯಾದ ಗೋರ್ಬಚೇವ್ ಅನ್ನುವಂತಹ ಒಂದು ವಿಮಾನ ವಾಹಕ ನೌಕೆ ಅದು. ಅದನ್ನು ನಾವು ಪರ್ಚೇಸ್ ಮಾಡಿ ಅದಕ್ಕೆ ರೀಕ್ರಿಸ್ಷನ್, ಅಂದರೆ ಅದನ್ನು ಮರುನಾಮಕರಣ ಮಾಡಿಬಿಟ್ಟು INS ವಿಕ್ರಮಾದಿತ್ಯ ಅಂತ ಹೇಳಿ ಅದನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾವೆ. ಬಟ್ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ 2022ರ ಒಳಗಾಗಿ ನಮಗೆ INS ವಿಕ್ರಾಂತ್ ಕೂಡ ಭಾರತದ ಒಂದು ನೇವಿಗೆ, ಭಾರತೀಯ ನೌಕಾಪಡೆಗೆ ಜಾಯ್ನ್ ಆಗುತ್ತೆ. ಅದನ್ನು ನಾವು IAC-01 ಅಂತ ಕರಿತೀವಿ. ಸ್ಟೂಡೆಂಟ್ಸ್ ನೆನ್ಪಿಟ್ಕೋಬೇಕಾಗುತ್ತೆ. IAC-01 ಅಂತಕ್ಕಂತಹದ್ದು ಅದರ ಒಂದು ಪ್ರಸಕ್ತ ಸನ್ನಿವೇಶದಲ್ಲಿ ಅದಕ್ಕೆ ಇರತಕ್ಕಂಥ ಹೆಸರು. IAC ಅಂತ ಹೇಳಿದ್ರೆ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್, ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ 01, ಅಂದರೆ ಮೊದಲ ಸ್ವದೇಶಿ ನಿರ್ಮಿತ ಒಂದು ವಿಮಾನ ವಾಹಕ ನೌಕೆ. ಪರೀಕ್ಷೆಯಲ್ಲಿ ನೇರವಾಗಿ ಕೇಳ್ತಾರೆ, ಕೆಳಗಿನಲ್ಲಿ ಯಾವುದು ಭಾರತ ದೇಶದ ಮೊಟ್ಟ ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಅಂತೇಳಿ. ನಾವು ಹಿಂದೆಲ್ಲ ಬಹಳಷ್ಟು ನೌಕೆಗಳನ್ನ ಹೊಂದಿದ್ವಿ, ವಿಮಾನ ವಾಹಕ ನೌಕೆಗಳನ್ನ, ಬಟ್ ಅವೆಲ್ಲವೂ ಕೂಡ ವಿದೇಶದಿಂದ ಪರ್ಚೇಸ್ ಮಾಡಿದ್ದಾಗಿತ್ತು, ಇನ್ಕ್ಲೂಡಿಂಗ್ INS ವಿಕ್ರಮಾದಿತ್ಯ. ಬಟ್ INS ವಿಕ್ರಾಂತ್ ಏನು ಬರುತ್ತೆ, ಅದು ಇಟ್ಸ್ IAC-01, ಇಂಡಿಜಿನಸ್ಲಿ ಬಿಲ್ಟ್ ಏರ್ಕ್ರಾಫ್ಟ್ ಕ್ಯಾರಿಯರ್. ಸೊ ಅದು 2022 ನಮಗೆ ಜಾಯ್ನ್ ಆಗುತ್ತೆ. ಅದಾದಮೇಲೆ ಮತ್ತೊಂದನ್ನು ನಾವು ಮಾಡಬೇಕು ಅಂತೇಳಿ ಕೂಡ ಒಂದು ಪ್ರಪೋಸಲ್ ಇದೆ. ಆ ಪ್ರಪೋಸಲ್ಗೆ ಇವರು ತಮ್ಮ ಒಂದು ಧ್ವನಿಯನ್ನು ಗುಡಿಸಿದ್ದಾರೆ. 3 ವಿಮಾನ ವಾಹಕ ನೌಕೆಗಳು ಬೇಕಾಗುತ್ತೆ ಅಂತೇಳಿ.
ಸ್ನೇಹಿತರೆ, ಇದೀಗ 8ನೇ ಪ್ರಶ್ನೆಗೆ ಹೋಗೋಣ. ಇತ್ತೀಚೆಗೆ 5ನೇ NRDF ಬೆಟಾಲಿಯನ್ ಕ್ಯಾಂಪ್ ಎಲ್ಲಿ ಸ್ಥಾಪಿತವಾಗಿದೆ? ಓಕೆ, ಸೊ ಇಲ್ಲಿ NDRF ಬೆಟಾಲಿಯನ್ ಬಗ್ಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಮುಂಚೆ NDRF ಬಗ್ಗೆ ತಿಳ್ಕೊಂಬೋಣ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿ. ಸೊ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಪ್ರಾಕೃತಿಕ ವಿಕೋಪಗಳು, ಅದು ಯಾವುದೇ ರೀತಿಯ ವಿಕೋಪಗಳಿರ್ಬೋದು, ಅದು ಸುನಾಮಿ ಇರಬಹುದು, ಭೂಕಂಪ ಇರಬಹುದು, ಈವನ್ ಕೊರೋನಾ ವೈರಸನ್ನು ಕೂಡ ನಾವು ವಿಕೋಪ ಅಂತೇಳಿ ಡಿಸಾಸ್ಟರ್ ಅಂತ ಕ್ಲಾಸಿಫೈ ಮಾಡಿದ್ವಿ. ಸೊ ಅಂತಹ ವಿಕೋಪಗಳು ಬಂದಾಗ ಅವನ್ನ ತಡೆಗಟ್ಟಬೇಕು ಅಥವಾ ಅವನ್ನ ನಿರ್ವಹಿಸಬೇಕು ಅಂತೇಳಿ ಒಂದು ಫೋರ್ಸ್ ಬೇಕಾಗುತ್ತೆ, ಸಪರೇಟ್ ಫೋರ್ಸ್. ಮಾಮೂಲಿ ನಮ್ಮ ಆರ್ಮಿ ಇರಬಹುದು, ಪೊಲೀಸ್ ಫೋರ್ಸಸ್ ಇರಬಹುದು, ಫೈರ್ ಡಿಪಾರ್ಟ್ಮೆಂಟ್ ಇರಬಹುದು, ಎಲ್ಲರೂ ಕೂಡ ಅಲ್ಲಿ ತೊಡಗಿಸ್ಕೊಳ್ತಾರೆ. ಬಟ್ ಡೆಸಿಗ್ನೇಟೆಡ್ಲಿ ಅಂದರೆ ಕೇವಲ ಈ ಡಿಸಾಸ್ಟರ್ಗಳನ್ನು ಅಂದರೆ ವೈಕೋಪಗಳನ್ನು ಎದುರಿಸೋಕ್ಕೆ ಶಕ್ತಿ ಇರತಕ್ಕಂತಹ ಒಂದು ಪಡೆ ಬೇಕು ಅಂತೇಳಿ NDRF ಅನ್ನುವಂಥ ಒಂದು ಸಪ್ರೇಟ್ ಪಡೆಯನ್ನು ಕೂಡ ನಮ್ಮ ದೇಶದಲ್ಲಿ ಸ್ಥಾಪಿಸಲಾಗಿದೆ. ಇದನ್ನು ಬಹಳ ಇಂಪಾರ್ಟೆಂಟ್, ಬಹಳ ಬಾರಿ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. 2005ನೇ ಇಸ್ವಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಬರುತ್ತೆ. ಡಿಸಾಸ್ಟರ್ DM ಆ್ಯಕ್ಟ್ ಅಂತ ನಾವು ಸಿಂಪಲ್ ಆಗಿ ಕರಿತೀವಿ. ಸೊ 2005ರ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಏನು ಬರುತ್ತೆ, ಅದರ ಅಡಿಯಲ್ಲಿ ಈ NDRF ಬೆಟಾಲಿಯನ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ದೇಶಾದ್ಯಂತ. ಸೊ ಅದರ 5ನೇ ಬೆಟಾಲಿಯನ್, ಇತ್ತೀಚೆಗಷ್ಟೇ ಅದು ನ್ಯೂಸಲ್ಲಿತ್ತು. ಸೊ ಅದರ 5ನೇ ಬೆಟಾಲಿಯನ್ ಎಲ್ಲಿ ಬರುತ್ತೆ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ B, ತಲೆಗಾಂವ್, ಪುಣೆ. ಮಹಾರಾಷ್ಟ್ರದ ಪುಣೆ ನಗರ ಏನು ಬರುತ್ತೆ ಅದರ ಸಮೀಪದಲ್ಲಿ ಕಾಣಿಸ್ಕೊಳ್ತಕ್ಕಂತಹ ತಲೆಗಾಂವ್ ಅನ್ನುವಂಥ ಪ್ರದೇಶದಲ್ಲಿ NDRFನ 5ನೇ ಬೆಟಾಲಿಯನ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ಅದು ಕೇವಲ ಒಂದಲ್ಲ, ಸುಮಾರು 15 ಬೆಟಾಲಿಯನ್ಗಳು ನಿಮಗೆ NDRFನವ್ರದ್ದು ಕಾಣಿಸ್ಕೊಳುತ್ತೆ. ಇಲ್ಲಿ ಒಂದು ಮ್ಯಾಪನ್ನು ಕೂಡ ಹಾಕಿದ್ದೇನೆ, ಯಾವ ರೀತಿ ಪುಣೆ, ವಡೋದರ, ವಾರಣಾಸಿ, ನಜಾಫ್ಗಢ್, ಬಠಿಂಡಾ, ಸಾಂಬಾ, ಹೀಗೆ ಬೇರೆ ಬೇರೆ ಪ್ರದೇಶದಲ್ಲಿ ಈ NDRF ಬೆಟಾಲಿಯನ್ಗಳು ಕಾಣಿಸ್ಕೊಳ್ಳುತ್ತೆ. ಯಾಕೆ ಇದನ್ನು ದೇಶಾದ್ಯಂತ ಮಾಡಿರ್ತಾರಪ್ಪ ಅಂತ ಹೇಳಿದ್ರೆ, ದೇಶದ ಯಾವುದೇ ಮೂಲೆಯಲ್ಲಿ ಒಂದು ಅವಘಡ ಸಂಭವಿಸಿದ್ರು ಕೂಡ, ಒಂದು ವಿಕೋಪ ಸಂಭವಿಸಿದ್ರು ಕೂಡ, ಅಂದರೆ ಚಂಡಮಾರುತ ಇರ್ಬೋದು, ಸುನಾಮಿ ಇರ್ಬೋದು, ಆ ಸ್ಥಳಕ್ಕೆ ಇಮಿಡಿಯೇಟಾಗಿ ರಶ್ ಆಗಬೇಕು ಅನ್ನೋ ಉದ್ದೇಶದಿಂದ ದೇಶಾದ್ಯಂತ ಈ ಒಂದಷ್ಟು ಬೆಟಾಲಿಯನ್ಸ್ಗಳನ್ನ ಒಂದು ಲೊಕೇಟ್ ಮಾಡಲಾಗಿದೆ. ಸೊ ಅದೇ ರೀತಿ 5ನೇ ಬೆಟಾಲಿಯನ್ನ ಪುಣೆ ನಗರದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದು ಎಗೇನ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಕೆಳಗೆ ಬರುತ್ತೆ ಮತ್ತು ಗೃಹ ಸಚಿವಾಲಯ, ನಮ್ಮ ಹೋಮ್ ಮಿನಿಸ್ಟ್ರಿಯ ಕೆಳಗಡೆ ಇದು ಕಾರ್ಯವನ್ನು ನಿರ್ವಹಣೆ ಮಾಡುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಇದೀಗ ಕೊನೆಯ ಪ್ರಶ್ನೆಗೆ ಬಂದಿದ್ದೀವಿ. ಭಾರತದ ಯಾವ ಆಟಗಾರ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಮೊದಲ ಬಾರಿಗೆ ಬೆಳ್ಳಿಯನ್ನು ಗೆದ್ದಿದ್ದಾರೆ? ಇತ್ತೀಚೆಗಷ್ಟೇ ಒಂದು ಸ್ಪೇನ್ ದೇಶದಲ್ಲಿ ವರ್ಲ್ಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನುವಂಥ ಒಂದು ಕ್ರೀಡೆ ನಡೀತಾ ಇತ್ತು. ಆ ಒಂದು ಸ್ಪರ್ಧೆಯಲ್ಲಿ ಭಾರತ ಐತಿಹಾಸಿಕ ಸಾಧನೆಯನ್ನು ಮಾಡಿದ್ದು, ಹಿಂದೆಂದೂ ಕೂಡ ಮಾಡದೇ ಇರತಕ್ಕಂಥ ಒಂದು ಸಾಧನೆ. ಅದೇನಪ್ಪ ಅಂತ ಹೇಳಿದ್ರೆ, ಕಿಡಂಬಿ ಶ್ರೀಕಾಂತ್ ಅವರು ಅಲ್ಲಿ ಸಿಲ್ವರ್ ಮೆಡಲ್ನ, ರಜತ ಪದಕ, ನಾವೇನು ಬೆಳ್ಳಿ ಪದಕ ಅಂತ ಕರಿತೀವಿ, ಅದನ್ನು ಅವರು ಜಯಿಸಿದ್ರು. ಇದ್ಯಾಕಪ್ಪ ಅಷ್ಟೊಂದು ಸುದ್ದಿಯನ್ನು ಮಾಡ್ತು ಅಂತ ಹೇಳಿದ್ರೆ, ಇಡೀ ಇತಿಹಾಸದಲ್ಲಿ, ಈ ಬ್ಯಾಡ್ಮಿಂಟನ್ನ ವರ್ಲ್ಡ್ ಚಾಂಪಿಯನ್ಶಿಪ್ನ ಇತಿಹಾಸದಲ್ಲಿ ಯಾವುದೇ ಒಬ್ಬ ಪುರುಷ, ಭಾರತೀಯ ಪುರುಷ ಈ ಬೆಳ್ಳಿ ಪದಕವನ್ನು ಗೆದ್ದಿರಲಿಲ್ಲ. ಈ ಹಿಂದೆ ಒಂದೆರಡು ಮೆಡಲ್ ಬಂದಿತ್ತು, ಬಟ್ ಅದು ಯಾವ ರೀತಿ, ಕೇವಲ ಕಂಚಿನ ಪದಕಗಳು ಬಂದಿತ್ತು. ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಾ, 1983ರಲ್ಲಿ ಪ್ರಕಾಶ್ ಪಡುಕೋಣೆ ಅವರು ಕಂಚಿನ ಪದಕವನ್ನು ಗೆದ್ದಿದ್ರು. ಅದಾದಮೇಲೆ ಸಾಯಿ ಪ್ರಣೀತ್ ಅವರು 2019ರಲ್ಲಿ ರೀಸೆಂಟ್ಲಿ ಕಂಚಿನ ಪದಕ ಗೆದ್ದಿದ್ರು. ಅದೇ ರೀತಿ ನಿನ್ನೆ ಏನು 2021ರ ಈ ಬಾರಿಯ ಒಂದು ಸ್ಪರ್ಧೆ ನಡೆಯುತ್ತೆ, ಅದೇ ಸ್ಪರ್ಧೆಯಲ್ಲಿ ಯುವ ಉದಯೋನ್ಮುಖ ಆಟಗಾರ ಆಗಿರತಕ್ಕಂತಹ ಲಕ್ಷ್ಯ ಸೇನ್ ಅವರು ಕೂಡ ಕಂಚಿನ ಪದಕವನ್ನು ಗೆಲ್ಲುವಂಥ ಸಾಧನೆಯನ್ನು ಮಾಡಿದ್ರು. ಬಟ್ ಅವರಿಗಿಂತ ಒಂದು ಸ್ಟೆಪ್ ಮುಂದೆ ಹೋಗಿರತಕ್ಕಂತಹ ಕಿಡಂಬಿ ಶ್ರೀಕಾಂತ್ ಇವರು ಕೂಡ ಆಂಧ್ರ ಪ್ರದೇಶದ ಒಬ್ಬ ಪ್ರಸಿದ್ಧ ಬ್ಯಾಡ್ಮಿಂಟನ್ ಆಟಗಾರ. ಸೊ ಅವರು ಸಿಲ್ವರ್ ಮೆಡಲನ್ನು ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ ಗೆಲ್ಲುವ ಮೂಲಕ ಒಂದು ಇತಿಹಾಸವನ್ನು ಬರೆದಿದ್ದಾರೆ. ಅದೇ ಮಹಿಳೆಯರು ಇದರಲ್ಲಿ ನಮಗಿಂತ ಸ್ವಲ್ಪ ಆಲ್ರೆಡಿ ಮುಂದೆ ಹೋಗಿದ್ದಾರೆ. ಬಿಕಾಸ್ ನೋಡ್ತಾ ಇದ್ದೀರಾ, ಸೈನಾ ನೆಹ್ವಾಲ್ ಇರಬಹುದು, PV ಸಿಂಧು ಇರಬಹುದು, ಅವರು ಆಲ್ರೆಡಿ ಒಂದು 2-3 ಮೆಡಲ್ಸನ್ನು ಗೆದ್ದಿದ್ದಾರೆ. ಅವೆಲ್ಲವೂ ಕೂಡ ಬೆಳ್ಳಿ. ಬಟ್ ಇದುವರೆಗೂ ಕೂಡ ಭಾರತ ದೇಶ ಚಿನ್ನದ ಪದಕವನ್ನು ಇಲ್ಲಿ ಗೆಲ್ಲಕ್ಕಾಗಿಲ್ಲ. ಸೊ ಅದು ನಾವು ಕೂಡ ಗಮನಿಸಬೇಕಾಗಿರೋ ಒಂದು ವಿಚಾರ. ಖಂಡಿತ ಪರೀಕ್ಷೆಯಲ್ಲಿ ಕೇಳ್ತಾರೆ, ಕಿಡಂಬಿ ಶ್ರೀಕಾಂತ್ ಯಾವ ಕ್ರೀಡೆಯನ್ನು ಆಡ್ತಾರೆ, ಯಾವ ಪದಕವನ್ನು ಗೆದ್ದಿದ್ದಾರೆ. ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗ್ಬಿಟ್ಟು ಈ ವರ್ಷ ನಡೆದಂತಹ ವರ್ಲ್ಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಯಾವ ದೇಶದಲ್ಲಿ ನಡೀತು ಅಂತ ಕೂಡ ಕೇಳ್ತಾರೆ. ಅದು ಸ್ಪೇನ್ ದೇಶದಲ್ಲಿ ನಡೀತು ಅಂತ ಹೇಳಿ ನೀವು ನೆನಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ನಮ್ಮ ಇವತ್ತಿನ ಒಂದು ಚುಟುಕು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಕ್ಲಾಸ್ ಮುಕ್ತಾಯ ಆಗುತ್ತೆ. ಇನ್ಮೇಲೆ ಪ್ರತಿನಿತ್ಯ ರಾತ್ರಿ 8 ಗಂಟೆಗೆ ನಿಮ್ಮನ್ನು ನಾವು ಭೇಟಿ ಮಾಡ್ತೀವಿ. 10 ಕ್ವಶನ್ಸನ್ನು ಮಾತ್ರ ಪಿಕ್ ಮಾಡಿಕೊಂಡು ಬಹಳ ಚುಟುಕಾಗಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬಳಿ ಎಷ್ಟು ಸುಮಾರು 300 ಕ್ವಶನ್ಸ್ ಇರುತ್ತೆ. ಸೊ ಖಂಡಿತ ಇದೇ ರೀತಿ ನೀವು ಒಂದು 6 ಮಂತ್ಸ್ 8 ಮಂತ್ಸ್ ವಿಡಿಯೋ ನೋಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ನಿಮ್ಮ ಒಂದು ಜ್ಞಾನ ಭಂಡಾರವನ್ನು ಜಾಸ್ತಿ ಮಾಡ್ಕೋಬಹುದು, ಕರೆಂಟ್ ಅಫೇರ್ಸ್ನ ಈಸಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ ಭಾವಿಸ್ತೇವೆ. ಆ್ಯಂಡ್ ವಿಡಿಯೋವನ್ನು ವೀಕ್ಷಣೆ ಮಾಡೋಕ್ಕೆ ಧನ್ಯವಾದಗಳು. ಸಿ ಯು ವೆಬ್ಸೈಟ್. ಜೈ ಹಿಂದ್. ಓಕೆ.